ಹೇಳಿ ಸರ್, ನನ್ನಿಂದ ನಿಮ್ಗೆ ಏನಾಗಬೇಕಾಗಿದೆ? ನೋಡಿ ಮಿಸ್ಟರ್ ಕಿಶೋರ್, ಇವರು ನನ್ನ ಹೆಂಡತಿ ಜಾಹ್ನವಿ ಅಂತ. ಇವರು ನನ್ನ ಜೀವನದಿಂದ ಕಾಣೆಯಾಗಿದ ಮೇಲೆ ಅಂದರೆ ನಿಮ್ಮ ಅನುಮಾನ ನಿಮ್ಮ ವೈಫು ಆ ವಿಶ್ವನ ಮನೇಲಿ ಇದ್ದಾರೆ ಅಂತನಾ? ವಿಶ್ವನ ಮನೆಯಲ್ಲಿರ್ಬೋದು ಅಥವಾ ಅವನ ಕ್ಲೋಸ್ ಫ್ರೆಂಡ್ಸ್ ಮನೆಯಲ್ಲೂ ಇರ್ಬೋದು. ಅದನ್ನು ಪ್ರೂವ್ ಮಾಡೋಕ್ಕೆ ಈಗ ನೀವು ಇಲ್ಲಿ ಬಂದಿರೋದು. ನೋಡಿ, ನೀವೇನಾದರೂ ನನ್ನ ಹೆಂಡತಿನ ಹುಡುಕೊಟ್ರೆ ನಿಮ್ಮ ಲೈಫ್ ಸೆಟ್ಲ್ ಆಯಿತು ಅಂತ ಇಟ್ಕೊಳ್ಳಿ. ಸರ್, ನೀವು ಕೊಡೋ ಪೇಮೆಂಟ್ಗಿಂತ ಒಪ್ಕೊಂಡಿರೋ ಕೆಲಸನ ಸಕ್ಸಸ್ಫುಲ್ಲಾಗಿ ಮುಗಿಸೋದು ತುಂಬ ಮುಖ್ಯ. ಸೊ ನನ್ನ ಕೈಲಿ ಆದಷ್ಟು ಪ್ರಯತ್ನ ಮಾಡ್ತೀನಿ. ಐ ಲೈಕ್ ಯುವರ್ ಆ್ಯಟಿಟ್ಯೂಡ್. ಈ ಸಲ ನನ್ನ ಪ್ರಯತ್ನದಲ್ಲಿ ನಾನು ಸಕ್ಸಸ್ಫುಲ್ ಆಗ್ತೀನಿ ಅನ್ನೋ ಭರವಸೆ ನನಗೆ ಇವಾಗ ಮೂಡಿ ಬರ್ತಾ ಇದೆ. ನಿಮಗೆ ಸರ್ ನೀವು ಶುರು ಮಾಡಿ, ಆದರೆ ನನಗೆ ಟೈಮ್ಲಿ ಅಪ್ಡೇಟ್ಸ್ನ ಕೊಡೋದು ಮರಿಬೇಡಿ. ಶೋರ್, ಥ್ಯಾಂಕ್ ಯು. ವಿಶ್ವ, ಈಗ ಅಸಲಿ ಬೇಟೆ ಶುರು ಕಣೋ. ರೆಡಿ, ಸ್ಟೇಡಿ. ಚಂದನ ಅವರೇ, ಏನು ಮಾಡ್ತಿದ್ದೀರಾ? ಏನಿಲ್ಲ, ತಿಂಡಿ ರೆಡಿ ಇತ್ತು, ಎಲ್ಲರನ್ನೂ ತಿಂಡಿ ಕರೆಯಕ್ಕೆ ಹೊರಟಿದ್ದೆ ಅಷ್ಟೆ. ತಿಂಡಿ ಆಮೇಲೆ ಮಾಡ್ಕೋಬೋದು. ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ನೀವು ನನ್ನ ಜೊತೆ ಬರ್ತೀರಾ? ನಾನು ಯಾಕೆ ತನ್ನೋರೆ, ನೀವು ಹೋಗಿ ಬನ್ನಿ, ನನಗೆ ತುಂಬ ಕೆಲಸ ಇದೆ. ಅಮ್ಮ ತುಂಬ ಕೆಲಸಗಳು ಹೇಳಿದ್ದಾರೆ. ಓಹ್, ನೀವು ಬರೋದಕ್ಕೆ ಅತ್ತೆ ಪರ್ಮಿಷನ್ ತಗೋಬೇಕಲ್ಲ? ಇರಿ. ಅತ್ತೆ, ಅತ್ತೆ ಬನ್ನಿ ಇಲ್ಲಿ. ಏನು ಮತ್ತನು? ಅತ್ತೆ, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಏನಿದು ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ? ಏನ್ ಸಮಾಚಾರ? ಏನಿಲ್ಲ ಅತ್ತೆ, ನನ್ನ ಗಂಡ ಆಗೋನ್ಗೆ ಒಳ್ಳೆ ಬುದ್ಧಿ ಕೊಟ್ಟು ಅವ್ನ ಸುತ್ತ ಇರೋವಂಥ ದುಷ್ಟ ಶಕ್ತಿಗಳಿಂದ ಕಾಪಾಡಲಿ, ಮತ್ತೆ ಅವ್ನು ನನ್ನ ಬಿಟ್ಟು ಬೇರೆ ಯಾರನ್ನೂ ನೋಡದೇ ಇರಲಿ ಅಂತ ಹರಕೆ ಹೊತ್ಕೊಂಬರೋಣ ಅಂತಿದ್ದೀನಿ. ಅದಕ್ಕೆ. ಅದು ಯಾವ್ದಪ್ಪ ದುಷ್ಟಶಕ್ತಿ ನನ್ನ ಸೊಸೆಗೆ ತೊಂದರೆ ಕೊಡ್ತಾ ಇರೋದು? ಇನ್ನೇನತ್ತೆ, ಮತ್ತೆ ಅವನಿಗೆ ಅವ್ರ ಫ್ರೆಂಡ್ಸಿಗೆ ಟೈಮ್ ಕೊಡೋಕ್ಕಾಗುತ್ತೆ, ಅವ್ರ ಜೊತೆ ಚೆನ್ನಾಗಿರೋಕ್ ಬರುತ್ತೆ. ನನ್ನ ಹತ್ರ ಮಾತಾಡುವಾಗ ಆಕಾಶನೇ ತಲೆ ಮೇಲೆ ಬಿದ್ದೋಂಥರ ಆಡ್ತಾನೆ. ಮತ್ತೆ ಮದುವೆ ಡೇಟ್ ಫಿಕ್ಸ್ ಮಾಡಿಸೋವಾಗ್ಲೂ ಅದನ್ನು ಅವಾಯ್ಡ್ ಮಾಡಕ್ ನೋಡ್ದ ತಾನೆ? ಹೌದು. ಅದಕ್ಕೆ ನಂಗೆ ತುಂಬಾ ಬೇಜಾರಾಗ್ತಿದೆ. ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಅದಕ್ಕೆ ಇದನ್ನ ಕೇಳ್ಬೇಕಮ್ಮ. ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರೋದು ಒಳ್ಳೇದ್ ತಾನೆ. ಹೋಗ್ಬಿಟ್ಬಾ, ಹಾಗೆ ಅರ್ಚನೆಯನ್ನು ಮಾಡಿಸ್ಕೊಂಬ, ಮರೀದೆ. ಸರಿ ಅತ್ತೆ. ಅತ್ತೆ, ಚಂದನ ಅವ್ರನ್ನು ಕರ್ಕೊಂಡು ಹೋಗ್ತೀನಿ. ಅವ್ರೇನೋ ಕೆಲಸ ಇದೆ ಅಂತಿದ್ದಾರೆ, ನೀವೇ ಒಂಚೂರು ಹೇಳಿ. ಅದಕ್ಕೇನಂತೆ, ಚಂದನ ಅವಳ ಜೊತೆ ಹೋಗ್ಬಮ್ಮ. ಅಮ್ಮ, ಅದು ಮಧ್ಯಾಹ್ನದ ಅಡುಗೆ ಎಲ್ಲ. ಅದ್ರ ಬಗ್ಗೆ ನೀನೇನು ತಲೆ ಕೆಡಿಸ್ಕೋಬೇಡ, ಎಲ್ಲ ನಾನು ನೋಡ್ಕೋತೀನಿ. ನೀನು ಹೋಗ್ಬಾ. ಥ್ಯಾಂಕ್ ಯು ಅತ್ತೆ. ನನ್ನಿಂದ ತಲೆ ತಿಂತೇನೆ, ಬಿಡಂಗೆ ಕಾಣಲ್ಲ ಇವನು. ಹಲೋ. ಹಾಂ ಬ್ರೋ. ಏಯ್, ಏನೋ ನನ್ನಿಂದ ಅಷ್ಟೊಂದು ಫೋನ್ ಮಾಡ್ತಾ ಇದ್ದೀನಿ, ರಿಸೀವೇ ಮಾಡ್ತಿಲ್ವಲ್ಲ? ಏನು ಬೇಕು ಅಂತ ಅವಾಯ್ಡ್ ಮಾಡ್ತಿದ್ಯಾ? ಹಾಗೆಲ್ಲ ಮಾಡೋಕ್ಕಾಗತ್ತೀನ? ನೀನು ಒಳ್ಳೆ ಸುಸ್ತಾಗ್ಬಿಟ್ಟಿದ್ದೆ, ಮಲಗಿಬಿಟ್ಟಿದ್ದೆ, ಸೈಲೆಂಟ್ ಮೋಡಲ್ಲಿ ಹಾಕ್ಬಿಟ್ಟಿದ್ನ, ಗೊತ್ತಾಗಲಿಲ್ಲ. ಎಲ್ಲಿದ್ಯಾ? ನಿಮ್ಮ ಮನೆ ಹತ್ರನೇ ಇದ್ದೀನಿ ಕಣ. ಹಾಂ, ಬೇಗ ಬಾ, ಬಂದು ನಿಮ್ಮ ಮಾವನ ಹತ್ರ ಕರ್ಕೊಂಡು ಹೋಗು ನನ್ನ. ಏನ? ಏಯ್, ಏನೋ ಮಾತಾಡ್ತಿದ್ಯಾ? ನೋಡೋ, ಈ ಸಿಚುವೇಶನಲ್ಲಿ ಅವ್ರ ಮುಂದೆ ಹೋದರೆ ಗ್ರಾಚಾರ ಬಿಡಿಸ್ಬಿಡ್ತಾರಷ್ಟೇ. ಒಂದು ಕೆಲಸ ಮಾಡೋ, ನೀನು ಅಲ್ಲಿಂದ ಎಸ್ಕೇಪ್ ಆಗ್ಬಿಡು. ಅವರು ಹೊರಗಡೆ ಬರೋದಕ್ಕೆ ಮುಂಚೆ ಅವ್ರ ಮುಖ ತೋರಿಸ್ಬೇಡ, ಏರಿಯಾಂದನೇ ಎಸ್ಕೇಪ್ ಆಗ್ಬಿಡು ಪ್ಲೀಸ್ ಕಣ. ನಾನು ಹೇಳೋದು ಕೇಳು. ನನ್ನ ಪರಿಸ್ಥಿತಿ ಹೇಗೆ ಅಂತ ಗೊತ್ತಿದೆ ತಾನೇ ನಿನಗೆ? ನೀನು ಒಂದು ಸಲ ಅವ್ರ ಹತ್ರ ಕರ್ಕೊಂಡು ಹೋಗಪ್ಪ, ಉಳಿದಿದ್ದು ನಾನು ನೋಡ್ಕೋತೀನಿ ಕಣ. ಬ್ರೋ ನಿನಗೆ ಗೊತ್ತಲ್ಲೇನೋ, ನಾನು ಹೆಸರಿಗಷ್ಟೇ ಈ ಮನೆ ಎಳಿಯ ಕಣ. ಅವ್ರು ನನ್ನ ಮುಖ ನೋಡಿದ್ರೆ ಅಮೃತಾಂಜನ್ನ ಕಣ್ಣಿಗೆ ಹಾಕ್ಕೊಂಡಿರೋ ಥರ ಆಡ್ತಾರೆ. ಅದು ಅಲ್ಲದೆ ಮಾವನ ಕೈ ಥರ ಕೆಲಸ ಮಾಡಿರೋದ್ರಿಂದ ನಾನು ಮಾವನ ಮುಂದೆ ತಲೆ ಎತ್ಕೊಂಡು ಓಡಾಡೋ ಥರನೂ ಆಗ್ತಿಲ್ಲ ಕಣ. ಇನ್ನು ನಿನ್ನ ಜೊತೆ ಕಾಣಿಸ್ಕೊಂಡ್ಬಿಟ್ರೆ ಅಷ್ಟೇ, ನಂದು ನಿಂದು ಜನ್ಮ ಜಾಲ ಆಡ್ಬಿಡ್ತಾರೆ. ಅದಕ್ಕೆ ರೂಮ್ ಬಿಟ್ಟು ಹೊರಗಡೆ ಹೋಗ್ತಾನೆ ಇಲ್ಲ ನಾನು. ಬೇಕಾದರೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ ನೋಡು. ಎಲ್ಲ ಸ್ವಲ್ಪ ಕೂಲ್ ಆದಮೇಲೆ, ತಣ್ಣಗಾದ್ಮೇಲೆ
ಆಮೇಲೆ ಬರುವಂತೆ, ಓಕೆನಾ? ಪ್ಲೀಸ್ ಕಣ, ಪ್ಲೀಸ್ ಕಣ. ಏಯ್ ಹರೀಶ, ಎಂತೆಂಥ ಟೈಮ್ನಲ್ಲಿ ನಿನಗೆ ಹೆಲ್ಪ್ ಮಾಡಿದ್ದೀನಿ, ನೀನು ನನಗಿಷ್ಟು ಸಹಾಯ ಮಾಡಲ್ಲ ಅಂತಿದೆಯಲ್ಲ. ಈ ಸಹಾಯ ಮಾಡಬೇಕು ಅಂತ ನನಗೂ ಇದೆ ಕಣ, ನಿನಗೆ ಗೊತ್ತಲ್ಲ ಹೆಲ್ಪ್ ಮಾಡ್ತೀನಿ ಅಂತ. ಆದರೆ ಈಗಾಗಲ್ಲ ಅಷ್ಟೇ, ಅದು ಸಿಂಚನ ಮಾಡ್ತೀವಿ, ಆಮೇಲೆ ಮಾಡ್ತೀನಿ. ಓಕೆ ಓಕೆ ಸರ್, ಓಕೆ. ಏಯ್ ಹರಿ, ಯಾರ್ದು ಫೋನು? ಫೋನು ಬೇಬಿ, ಅದು ಹೇಗೆ ಹೇಳಿ ಅಂತ ಗೊತ್ತಾಗ್ತಿಲ್ಲ. ಅದು ಒಂದು ಕಡೆ ಖುಷಿ ಇದೆ, ಒಂದು ಕಡೆ ದುಃಖ ಇದೆ, ಏನು ಮಾಡೋದು? ಯಾಕೆ ಹರಿ, ಏನಾಯಿತು? ಅದು ಹೈದ್ರಾಬಾದ್ಗೆ ಇಂಟರ್ವ್ಯೂಗೆ ಅಂತ ಹೋಗಿದ್ನ, ಅದು ಸೆಲೆಕ್ಟ್ ಆಗಲಿಲ್ವಾ? ಅಲ್ಲ ಬೇಬಿ, ಸೆಕೆಂಡ್ ರೌಂಡ್ಗೆ ಸೆಲೆಕ್ಟ್ ಆಗಿದ್ದೀನಿ, ಇಂಟರ್ವ್ಯೂಗೆ ಬನ್ನಿ ಸೆಕೆಂಡ್ ರೌಂಡ್ಗೆ ಅಂತ ಮತ್ತೆ ಕರೆದಿದ್ದಾರೆ. ಬೇಬಿ, ಇದು ಖುಷಿ ಪಡುವಂಥ ವಿಚಾರ. ನೀನು ಇಷ್ಟೊಂದು ಬೇಜಾರಲ್ಲಿ ಹೇಳ್ತಿದ್ದಿಲ್ಲ. ಕಂಗ್ರ್ಯಾಚುಲೇಷನ್ಸ್. ಏನು ಬೇಬಿ ನೀನು ಕಂಗ್ರ್ಯಾಚುಲ್ ಹೇಳ್ಕೊಂಡು, ಅದು ಖುಷಿ ಇದೆ ಹೌದು, ಅಂದರೆ ನಿನ್ನನ್ನು ಈ ಪರಿಸ್ಥಿತಿಲಿ ಬಿಟ್ಟು ಹೋಗೋದು ಎಷ್ಟು ಬೇಜಾರು ಗೊತ್ತಾ ನನಗೆ. ಹರಿ, ನನ್ನ ನೋಡ್ಕೊಳ್ಳೋಕ್ಕೆ ಈ ಮನೇಲಿ ತುಂಬ ಜನ ಇದ್ದಾರೆ. ನೀನು ಇಂಟರ್ವ್ಯೂ ಅಟೆಂಡ್ ಮಾಡು, ನಿನ್ನ ಕೆಲಸ ಸಿಕ್ಕರೆ ನಂಗೆ ಅಷ್ಟೇ ಸಾಕು, ಆಯಿತಾ? ಆದರೆ ನೀನು ಹೋಗೋಕ್ಕಿಂತ ಮುಂಚೆ ನಿಮ್ಮ ಅಕ್ಕ ಬಾವ ನನಗೆ ಬುದ್ಧಿ ಹೇಳ್ಬಿಟ್ಟು ಹೋಗು. ಈ ಮನೇಲಿ ಹೇಗೆ ನಡ್ಕೊಳ್ಬೇಕು ಅಂತಲೂ ತಿಳಿಸ್ಬಿಟ್ಟು ಹೋಗು, ಇಲ್ಲ ನನಗೆ ಟೆನ್ಷನ್ ಆಗುತ್ತೆ. ಬೇಬಿ, ಅವಳ ಹತ್ರ ಎಲ್ಲ ಮಾತಾಡಾಗಿದೆ, ಅವಳ ಕಡೆಯಿಂದ ನಿನಗೇನು ತೊಂದರೆ ಆಗಲ್ಲ, ಓಕೆನಾ?